ಲವರ್ಸ್ ಇದ್ರೆ ಪ್ರಿಪ್ರೇಷನ್ ಎಲ್ಲ ಇರುತ್ತೆ. ಲವರ್ ಇಲ್ಲ, ಮನೆಯಲ್ಲ ಕೂತ್ಕೊಂಡು ಟಿವಿ ನೋಡ್ಕೊಂಡು, ಕಾಲೇಜ್ ಇದ್ರೆ ಕಾಲೇಜಿಗೆ ಬಂದು ಸರಿಯಾಗಿ ಓದ್ಕೊಂಡು, ಎಕ್ಸಾಮ್ ಇನ್ನೇನು 15 ದಿನ ಅಷ್ಟೇ ಐತೆ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಬೇಕು. ಇವಾಗ ನೀವು ಲವ್ ಮಾಡ್ತಾ ಇಲ್ಲ? ಇಲ್ಲ. ಲವ್ ಮಾಡೋರ್ಗೆ ಏನ್ ಹೇಳ್ತೀರಾ? ಮಾಡ್ತಾನೆ ಯಾರು ಇಲ್ಲ ಇಲ್ಲ ಎಲ್ಲ ಸುಳ್ಳು. ಅವ್ರು ಮಾಡೋರ್ಗೆ ಅವ್ರು ಬಿಟ್ಟಿದ್ದು, ಲವ್ ಮಾಡ್ಕೊಂಡೆ ಅವ್ರು ಕಾಲ ಮೇಲೆ ನಿಂತ್ಕೊಂಡು ಮನೆ ಜವಾಬ್ದಾರಿ ತಗೊಂಡ್ರೆ ಸಾಕು. ಗಂಟೆ ನೋಡೋಣ ಮಚ್ಚ ಬುಕ್ಕೆ ತರಲ್ಲ ಓದ್ತಾನೆ. ಓದೋ ವಯಸ್ಸಲ್ಲಿ ಲವ್ ಬೇಕಾ? ಯಾರು ಮಾಡ್ತಾರೆ? ಇಲ್ಲ, ಮಾಡೋರ್ಗೆ ಅವ್ರಿಗೆ ವೈಯಕ್ತಿಕ, ಅದು ನಾವ್ ಎಂತ ಹೇಳಕ್ ಆಗಲ್ಲ. ನಿಮ್ಗೆ ಇವಾಗ ಏನ್ ಅನ್ಸುತ್ತೆ? ಚಿಕ್ಕ ಚಿಕ್ಕ ಮಕ್ಳೆಲ್ಲಾನು ಲವ್ ಅಂತ ಹೇಳ್ಬಿಟ್ಟು ಜೀವನ ಹಾಳು ಮಾಡ್ಕೊತಾರೆ, ಸೂಸೈಡ್ ಮಾಡ್ಕೊತಾರೆ, ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಅವರು ಪೇರೆಂಟ್ಸ್ ಅವ್ರನ್ನ ಸರಿಯಾಗಿ ನೋಡ್ಕೊಳ್ಬೇಕು, ಮತ್ತೆ ಅದ್ರ ಬಗ್ಗೆ ಜಾಸ್ತಿ ತಲೆಯಲ್ಲಿ ಹೇಳ್ಬೇಕು, ಬುದ್ಧಿ ಮಾತೆಲ್ಲ ಹೇಳ್ಬೇಕು. ಅದು ಬಿಟ್ಟು ಅವ್ರ ಪಾಡಿಗೆ ಅವ್ರು ಇರ್ತಾರೆ, ಅವರು ಎಲ್ಲ ಚೆನ್ನಾಗೇ ಇರ್ತಾರೆ ಅಂತ ಅನ್ಕೊಂಡು ಕಾಲೇಜಿಗೆ ಕಳ್ಸಿರ್ತಾರೆ. ಕಾಲೇಜ್ ಅಂತ ಬಂದ್ಬಿಟ್ಟು ಆಚೆ ಅಲ್ಲಿ ಇಲ್ಲಿ ನಾರ್ಮಲ್ಲೇ ಇರ್ತಾರೆ. ಈಗ ಆತ್ಮಹತ್ಯೆಗಳನ್ನ ಜಾಸ್ತಿ ಮಾಡ್ಕೋತಾ ಇದ್ದಾರೆ. ಆಮೇಲೆ ನಮ್ಮಲ್ಲಿ ಇವಾಗ ಪ್ರೀತಿ ಪ್ರೇಮ ಅಂತ ಹೇಳ್ಬಿಟ್ಟು ಹುಡುಗಿನ ಕೊಲೆ ಮಾಡೋದು ಅಥವಾ ಹುಡುಗರು ಕೊಲೆಗಳಾಗೋದು ಇದು ಕರ್ನಾಟಕದಲ್ಲಿ ಜಾಸ್ತಿ ನಡೀತಾ ಇದೆ. ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಇದನ್ನ ತಪ್ಪಿಸ್ಬೇಕು, ಮತ್ತೆ ಆ ತರದ್ದೆಲ್ಲ ಆಗದೆ ಇರೋ ತರ ನೋಡ್ಕೋಬೇಕು. ಜಾಸ್ತಿ ಲವ್ ಅದು ಇದಂತ ಎಂತದ್ದು ಮಾಡ್ಬಾರ್ದು. ಮನೆ ಪ್ರಾಬ್ಲಮ್ನ ಅರ್ಥ ಮಾಡ್ಕೊಂಡು ಓದ್ಕೊಂಡು ಮುಂದೆ ಹೋದ್ರೆ ಚೆನ್ನಾಗಿರ್ತಾರೆ. ಮುಂದೆ ಎಲ್ಲದು ಸಿಗುತ್ತೆ. ಹಂಗಂತ ಹೇಳ್ಬಿಟ್ಟು ಇವಾಗ್ಲೇ ಚೆನ್ನಾಗಿರ್ಬೇಕು ಅಂದ್ರೆ ಮುಂದೆ ಅವ್ರ ಲೈಫ್ ಅವ್ರೇ ಹಾಳು ಮಾಡ್ಕೊಂಡಾಗ ಆಗುತ್ತೆ. ಇವಾಗ ರೋಸ್ ಡೇ, ಟೆಡ್ಡಿ ಡೇ ಎಲ್ಲ ಮಾಡ್ತಾರೆ, ಅದ್ರ ಅವಶ್ಯಕತೆ ಇದೆಯಾ? ಅದೆಲ್ಲ ಬೇಡದೇ ಇರೋದು, ವೇಸ್ಟ್ ಆಫ್ ಟೈಮ್ ಅದು. ಅದೆಲ್ಲ ಅದು ತಲಾಂತರದಿಂದ ಬಂದೈತೆ, ಅದನ್ನ ಮುಂದುವರ್ಸ್ಕೊಂಡು ಹೋಗ್ತಾ ಇದಾರೆ. ಲವರ್ಸ್ಗೆ ಟೆಡ್ಡಿ ಡೇ ಅದು ನನ್ಗೆ ಆಗದೆ ಇರೋ ದಿನ ಅದೊಂದೇ. ಹುಟ್ಟಿದೀನಿ, ಖುಷಿ ಪಡ್ಬೇಕಲ್ವಾ? ಖುಷಿ ಪಡ್ತೀನಿ. ಈ ವರ್ಷದಿಂದ ಇನ್ನೂ ಖುಷಿಯಾಗಿದ್ದೀನಿ. ನಾಳೆ ಹುಟ್ಟು ಹಬ್ಬಕ್ಕೆ ಏನೇನಿದೆ ಪ್ರಿಪರೇಷನ್? ಇನ್ನು ಬಟ್ಟೆ ತಗೊಂಡಿಲ್ಲ, ತಗೋಬೇಕು. ಆಮೇಲೆ ಫ್ರೆಂಡ್ಸ್ ಎಲ್ಲ ಚಾಕ್ಲೇಟ್ ಕೇಳ್ತಾರೆ, ಚಾಕ್ಲೇಟ್ ಕೊಡ್ಬೇಕು, ಪಾರ್ಟಿ ಕೊಡ್ಬೇಕು.